ನಮಸ್ಕಾರ ಎಲ್ಲರಿಗೂ. ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಮೇಥಿ ಟೊಮ್ಯಾಟೊ ರೈಸ್. ಮೆಂತ್ಯ ಸೊಪ್ಪನ್ನು ಬಳಸಿಕೊಂಡು ಹೆಲ್ದಿ, ಟೇಸ್ಟಿ, ಈಸಿಯಾಗಿ ಲಂಚ್ ಬಾಕ್ಸ್ ಅಥವಾ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವೇನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿ ನಿಮಗೆ. ಲೆಟ್ಸ್ ಸ್ಟಾರ್ಟ್. ಈ ರೈಸನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 3 ದೊಡ್ಡ ಗಾತ್ರದ ಟೊಮ್ಯಾಟೊ ಸಣ್ಣಗೆ ಹೆಚ್ಚಿದ್ದು, 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, 1 ಹಿಡಿ ಕರಿಬೇವು, 6 ರಿಂದ 8 ಹಸಿಮೆಣಸಿನಕಾಯಿ ಹೆಚ್ಚಿದ್ದು, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಹೆಚ್ಚಿಟ್ಟ ಮೆಂತ್ಯ ಸೊಪ್ಪು 3/4 ಕಪ್, 4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಲೆ ಹಚ್ಚಿ ಅದರ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನಿಟ್ಟು ಬಾಣಲೆ ಬಿಸಿಯಾದ ನಂತರ ಅದಕ್ಕೆ ಅಡುಗೆ ಎಣ್ಣೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಬಾಣಲೆಗೆ ಸಾಸಿವೆ ಹಾಗೂ ಜೀರಿಗೆಯನ್ನು ಸೇರಿಸಬೇಕು. ಜೀರಿಗೆ ಹಾಗೂ ಸಾಸಿವೆ ಸಿಡಿದ ನಂತರ ಬಾಣಲೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಂಡು ಕರಿಬೇವಿನ ಸೊಪ್ಪು ಗರಿಗರಿಯಾಗುವವರೆಗೂ ಹುರಿದುಕೊಳ್ಳೋಣ. ಕರಿಬೇವಿಗೂ ಮುಂಚೆ ಎಣ್ಣೆನಲ್ಲಿ ಕಡಲೆಬೇಳೆಯನ್ನು ಸೇರಿಸಿಕೊಂಡು ಹುರಿದುಕೊಳ್ಳೋದು ಮರ್ತಿದ್ದೆ. ಸೊ ಕಡಲೆಬೇಳೆಯನ್ನು ಈಗ ಸೇರಿಸಿಕೊಂಡು ಕಡಲೆಬೇಳೆ ಕೆಂಪಾಗುವವರೆಗೂ ಹುರಿದುಕೊಳ್ಬೇಕು. ಹೀಗೆ ಬಾಡಿಸ್ಕೊಂಡು ಕಡಲೆಬೇಳೆ ಕೆಂಪಾದ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಮೆಂತ್ಯ ಸೊಪ್ಪನ್ನು ಸೇರಿಸಿಕೊಂಡು ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಗರಿಗರಿಯಾಗುವವರೆಗೂ ಹುರಿದುಕೊಳ್ಬೇಕು. ಮೆಂತ್ಯ ಸೊಪ್ಪನ್ನು ಪೂರ್ತಿಯಾಗಿ ಹುರಿದುಕೊಳ್ಳದೆ ಹೋದರೆ ಮೆಂತ್ಯ ಸೊಪ್ಪು ತಿನ್ನುವಾಗ ಕಹಿ ಆಗತ್ತೆ ಅನ್ನೋದು ನೆನಪಿನಲ್ಲಿರಲಿ. ಮೆಂತ್ಯ ಸೊಪ್ಪು ಜೊತೆ ಹಸಿಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ಪೂರ್ತಿಯಾಗಿ ಬಾಡಿಸ್ಕೊಳ್ಳೋಣ. ನೋಡಿ, ಮೆಂತ್ಯ ಸೊಪ್ಪನ್ನು ಈ ಹದಕ್ಕೆ ಬೇಯಿಸಿಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸಿಕೊಂಡು ಈರುಳ್ಳಿ ಕೆಂಪಾಗುವವರೆಗೂ ಹುರಿದುಕೊಳ್ಳೋಣ. ಈರುಳ್ಳಿ ಬೇಗ ಬೇಯೋದಕ್ಕೋಸ್ಕರ ಬಾಣಲೆಗೆ 1/4 ಟೀ ಸ್ಪೂನ್ ಅರಿಶಿನ ಹಾಗೂ 1 ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸಿಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ಈ ಹದಕ್ಕೆ ಈರುಳ್ಳಿಯನ್ನು ಹುರಿದುಕೊಂಡ ನಂತರ ಬಾಣಲೆಗೆ ಹೆಚ್ಚಿಟ್ಟುಕೊಂಡ ಟೊಮ್ಯಾಟೊವನ್ನು ಸೇರಿಸಿಕೊಂಡು ಟೊಮ್ಯಾಟೊ ಅದರ ಸಿಪ್ಪೆ ಬಿಡೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಟೊಮ್ಯಾಟೊವನ್ನು ಸೇರಿಸಿಕೊಂಡು ಕಲಸ್ಕೊಂಡ ನಂತರ ಬಾಣಲೆ ಮುಚ್ಚಳವನ್ನು ಮುಚ್ಚಿ ಟೊಮ್ಯಾಟೊವನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಣ. ಇಲ್ಲಿನವರೆಗೂ ಗ್ಯಾಸ್ ಉರಿ ಹೈನಲ್ಲಿದ್ದು, ಈಗ ಟೊಮ್ಯಾಟೊವನ್ನು ಬೇಯಿಸ್ಕೊಳ್ಬೇಕಾದ್ರೆ ಗ್ಯಾಸ್ ಉರಿಯನ್ನ ಮೀಡಿಯಂನಲ್ಲಿ ಇಟ್ಕೊಂಡು ಬಾಣಲೆಯ ಮುಚ್ಚಳವನ್ನು ಮುಚ್ಚಿ ಮಧ್ಯದಲ್ಲಿ ಕಲಸ್ಕೊಳ್ತಾ ಗೊಜ್ಜನ್ನು ನೋಡಿ ಈ ಹದಕ್ಕೆ ಬೇಯಿಸ್ಕೊಳ್ಬೇಕು. ಹೀಗೆ ಗೊಜ್ಜನ್ನು ಪೂರ್ತಿಯಾಗಿ ಬೇಯಿಸ್ಕೊಂಡ ನಂತರ ನಮಗೆ ಬೇಕಾದ ಪ್ರಮಾಣದ ಗೊಜ್ಜಿಗೆ ಬಿಸಿ ಅನ್ನವನ್ನು ಸೇರಿಸಿಕೊಂಡು ಕಲಸ್ಕೊಂಡ್ರೆ ರುಚಿಯಾದ ಮೇಥಿ ಟೊಮ್ಯಾಟೊ ರೈಸ್ ತಿನ್ನಲು ರೆಡಿ. ಹೀಗೆ ಅನ್ನವನ್ನು ಕಲಸ್ಕೊಂಡ ನಂತರ ಇದರ ರುಚಿಯನ್ನು ನೋಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಇನ್ನು ಗೊಜ್ಜು ಬೇಕು ಅನ್ಸಿದ್ರೆ ಗೊಜ್ಜನ್ನು ಸೇರಿಸ್ಕೊಳ್ಬಹುದು, ಅಥವಾ ಉಪ್ಪು ಬೇಕು ಅನ್ಸಿದ್ರೆ ಇನ್ನು 1 ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಕೊಂಡು ಪೂರ್ತಿಯಾಗಿ ಕಲಿಸ್ಕೊಳ್ಬಹುದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತಾ? ಹಾಗಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ಟ್ರೈ ಮಾಡಿದ ರೆಸಿಪಿಯ ಫೋಟೋವನ್ನು ನಮ್ಮ ಇನ್ಸ್ಟಾಗ್ರಾಮ್ ಐಡಿಗೆ ಟ್ಯಾಗ್ ಮಾಡಿ ಕಳಿಸಿ. ಹಾಗೂ ಕೂಡಲೇ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.